ಹೆಸರಿನಲ್ಲಿ ಲೋನ್ ಇದ್ದದ್ದು ಊರು ಚೌಡಳ್ಳಿ. ನನ್ನ ಹೆಸರು ಕಾಂತರಾಜ್ ಅಂತೇಳಿ ಚೌಡಳ್ಳಿ. ಅಲ್ಲಿ ನನ್ನ ಹೆಸರಿನ ಲೋನ್ ಇತ್ತು. ಅದನ್ನು ಕ್ಲಿಯಾರಿಟಿ ಮಾಡ್ತೀನಿ. 2 ಲಕ್ಷದೊಳಗಡೆ ಯಾವುದೇ ಮ್ಯಾಂಡೇಟ್ರಿ ಇಲ್ಲ ಅಂತ ನಿಮ್ಮ RBI ಗೈಡ್ಲೈನ್ ನಿಮ್ಮ ವೆಬ್ಸೈಟಲ್ಲೇ ಹೇಳುತ್ತೆ. ಬಟ್ ಇಂಟರ್ನಲ್ ಸರ್ಕ್ಯುಲರ್ ಪ್ರಕಾರ ನಮಗೆ ಸರ್ಕ್ಯುಲರ್ ಬಂದಿಲ್ಲ ಅಂತೇಳಿ ಇಲ್ಲಿ ಮ್ಯಾನೇಜರ್ ಕೊಡ್ತಿಲ್ಲ. ಇದನ್ನು ಶಾರ್ಟ್ಔಟ್ ಮಾಡಿ ಇದರ ಮೇಲೆ ಕ್ರಮ ಆಗಬೇಕು. ಅದನ್ನು ಕೇಳ್ತೀನಿ. ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಕಾಂಗ್ರೆಸ್ನವರು ಸಂಪೂರ್ಣವಾಗಿ ಎಲ್ಲ ವಿವರಗಳನ್ನ ಕೊಟ್ಟಿದ್ದಾರೆ. ಸೊ ಅವರೆಲ್ಲ ಮಾತುಗಳನ್ನ ಕೇಳಿಸ್ಕೊಂಡ ನಂತರ ನನಗನ್ಸಿದ ಒಂದು ಅನಿಸಿಕೆ ಏನಪ್ಪ ಅಂತಂದರೆ, ಒಟ್ಟಾರೆಯಾಗಿ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸಾಮಾನ್ಯ ಜನರಿಗಾಗಲಿ ರೈತರಿಗಾಗಲಿ SC/STಗಳಿಗಾಗಲಿ ಹಣದ ಅವಶ್ಯಕತೆ ಇದ್ದಾಗ ಸಾಲವನ್ನು ಕೊಡಬಾರ್ದು. ಆ ನಂತರದಲ್ಲಿ ಅವರು ಹಣದ ಅವಶ್ಯಕತೆ ಇದ್ದೇ ಇರೋದರಿಂದ ಬೇರೆ ಕಡೆ ಎಲ್ಲರೂ ಕೂಡ ಪ್ರೈವೇಟ್ ಬ್ಯಾಂಕ್ಗಳು ಅಥವಾ ಇನ್ನೊಂದು ಪ್ರೈವೇಟ್ ಫೈನಾನ್ಸ್ಗಳು ಕೂಡ ಈ ಕಡೆ ವಾಲಿ ಅವ್ರ ಹಣಗಳನ್ನ ಪಡ್ಕೊತಾರೆ. ಸೊ ಆ ಮುಖಾಂತರವಾಗಿ ಪ್ರೈವೇಟ್ರವ್ರನ್ನ ನಾವು ಬೆಳೆಸ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಇದು ಪ್ರೈವೇಟೈಸೇಷನ್ ಮಾಡೋ ಒಂದು ಏನೋ ಒಂದು ಕ್ರಮ ಅಂತ ನಾವು ಅನ್ಕೋಬೋದು ಈಗಲ್ಲ. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ನಾವು ಅವ್ರು ಹೇಳಿದ್ರೆ ಲೀಡ್ ಬ್ಯಾಂಕ್ ಅವರಾಗ್ಬೋದು ಅಥವಾ ಈ ಬ್ಯಾಂಕ್ ಮ್ಯಾನೇಜರ್ ಆಗ್ಬೋದು, ಸ್ಥಳೀಯ ಈ ಬ್ಯಾಂಕಲ್ಲಿ ಕೆಲಸ ಮಾಡ್ತಿರೋ ಸಿಬ್ಬಂದಿಗಳಾಗಿರ್ಬೋದು. ಇದೊಂದೇ ಅಲ್ಲ, ಆ್ಯಕ್ಚುಲಿ ಈಗ 3 ತಿಂಗಳಿಂದ ಇವರು ಹೇಳ್ತಾ ಇದ್ದಾರೆ 3 ತಿಂಗಳಿಂದ ನಾವು ಇದಕ್ಕೆ ಸಂಬಂಧಪಟ್ಟ ಹಲವಾರು ಸಿಬಿಲ್ ಸ್ಕೋರ್ನ ಚೆಕ್ ಮಾಡಿನೇ ಕೊಡ್ತಾ ಇರೋದು. ಅದಕ್ಕಿಂತ ಮುಂಚೆ ನಾವು ಗೋಲ್ಡ್ ಲೋನ್ಗೆ ನಾವು ಚೆಕ್ ಮಾಡ್ತಾ ಇರಲಿಲ್ಲ. ಈಗ 3 ತಿಂಗಳಿಂದ ನಾವು ಚೆಕ್ ಮಾಡ್ತಾ ಇದ್ವಿ ಅಂತ RBI ಗೈಡ್ಲೈನ್ಸ್ ಏನು ಹೇಳುತ್ತೆ, 2 ಲಕ್ಷ ಒಳ್ಳೆಯ ಅಂಥವ್ರು ಯಾರಿಗೂ ಕೂಡ ನಿಮಗೆ ಎಸ್ಪೆಷಲಿ ಫಾರ್ಮರ್ಸ್ಗಳಿಗೆ ಏನಿದೆ ಅವ್ರುಗಳಿಗೆ ನೀವು 2 ಲಕ್ಷ ಅಮೌಂಟ್ ನೀವು ಲೋನನ್ನು ಸಿಬಿಲ್ ಚೆಕ್ ಮಾಡಿದ್ರೆ ಕೊಡ್ಬೋದು ಅಂತ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳನ್ನೆಲ್ಲ ನಾವು ಅವ್ರಿಗೆ ಮ್ಯಾನೇಜರ್ ಕೊಟ್ಟರು ಕೂಡ ಅವರು ಉತ್ತರ ಕೊಡೋಕ್ಕಾಗದೇ ನಮಗೆ 2 ದಿನ ಟೈಮ್ ಕೊಡಿ, 2 ದಿನ ಟೈಮ್ ಕೊಡಿ ಅಂತ ಕಾಲಾವಕಾಶ ಕೇಳ್ಕೊಂಡು ಈ ಒಂದು ಪ್ರಕರಣದಿಂದ ಜಾರ್ಕೊಳ್ಳೋಂಥ ಪ್ರಯತ್ನ ಮಾಡ್ತಾ ಇದೆ. ಸೊ ದಯಮಾಡಿ ನಾವು ಈ ಒಂದು ವಿಚಾರನ ಲೋಕಸಭಾ ಸದಸ್ಯರ ಹತ್ರ ನಾವು ಕೇಳ್ಕೊಳ್ಳೋದೊಂದೇ ಈ ವಿಚಾರನ ಮತ್ತು ಈ ಬ್ಯಾಂಕ್ನವ್ರುಗಳು ಇಲ್ಲಿ ಸ್ಥಳೀಯವಾಗಿ ಇಲ್ಲಿನ ಸ್ಥಳೀಯ ಜನರ ಜೊತೆಗೆ ಯಾವ ಥರ ಬೆಳೀತಾ ಇದ್ದಾರೆ, ಯಾವ ಥರ ಬೆಳೀತಾ ಇಲ್ಲ, ಮತ್ತು RBI ಗೈಡ್ಲೈನ್ಸ್ನ ಯಾವ ರೀತಿ ವೈಲೇಟ್ ಮಾಡ್ಕೊತಾ ಇದ್ದಾರೆ, ಸಾಮಾನ್ಯ ಜನರಿಗೆ ಸಣ್ಣ ಪುಟ್ಟ ನೀಡಬೇಕಾದಂಥ ಒಂದು ಅವಕಾಶಗಳನ್ನು ಸಾಲಗಳನ್ನ ಕೊಡದೇನೆ ಯಾವ ರೀತಿ ತಪ್ಪಿಸ್ಕೊಂಡು ಇದು ಮಾಡ್ತಾ ಇದ್ದಾರೆ ಅನ್ನೋದನ್ನು ದಯಮಾಡಿ ಲೋಕಸಭಾ ಕ್ಷೇತ್ರದ ಸದಸ್ಯರಾದಂಥ ಇದರಲ್ಲಿ ಡಿಸ್ಕಸ್ ಮಾಡಬೇಕು ಅಂತ ಹೇಳಿ ಈ ಒಂದು ಸಮಸ್ಯೆಗಳಿಗೆ ನಮಗೆ ಆದಷ್ಟು ಬೇಗ ನಮಗೆ ಸಾಲ್ವ್ ಮಾಡ್ಕೊಳ್ಬೇಕು ಅಂತ ನಾವು ಮನವಿ ಮಾಡ್ತೀವಿ. ಇವತ್ತು ನಾವು ಕೆನರಾ ಬ್ಯಾಂಕ್ ಯಾಕೆ ಬಂದಿದ್ವಿ ಅಂತಂದರೆ, ಒಂದು ಗೋಲ್ಡ್ ಲೋನ್ ತಗೊಳ್ಳೋದಕ್ಕೆ ಬಂದಿದ್ವಿ. ನಾನು ಫಾರ್ಮರು. ನಾನು ಒಂದು ಗೋಲ್ಡ್ ಲೋನ್ನ ಫ್ಲೈಟ್ ಮಾಡೋಕ್ಕೆ ಅಂತ ಬಂದಿದ್ದಾಗ ಬೆಳಗ್ಗೆ ನಡೆದಂಥ 10-10:30 ನಾನು ಇಲ್ಲಿ ಬಂದಿದ್ದು. ಇಲ್ಲೇನಾಯಿತು ಅಂತಂದರೆ, ಬೆಳಗ್ಗೆ ಬಂದ ತಕ್ಷಣ ಅವರು ನನ್ನ ಗೋಲ್ಡ್ ಲೋನ್ ಎಲ್ಲವನ್ನು ಅಪ್ರೂವಲ್ ಮಾಡಿ ಎಲ್ಲ ಸ್ಯಾಂಕ್ಷನ್ ಅಥಾರಿಟೀಸ್ನೆಲ್ಲ ಕೊಟ್ಟರು. ಎಲ್ಲನೂ ಮಾಡಿದ ಮೇಲೆ ಅವ್ರು ಏನು ಹೇಳ್ತಿದ್ರು, ನಿಮ್ಮ ಸಿವಿಲ್ ಸರಿಯಿಲ್ಲ ಅಂತ ಹೇಳಿದ್ರು. ಸಿವಿಲ್ ಸರಿಯಿಲ್ಲ ಅಂತ ಕೇಳಿದಾಗ ಚೆಕ್ ಮಾಡಿದಾಗ ಅಲ್ಲಿ ಸಿಕ್ಕಿದ್ದೇನು ಅಂತಂದರೆ, ನಮ್ಮ ತಂದೆಯವರು ತೀರ್ಕೊಂಡು 5 ವರ್ಷ ಆಗಿದೆ. ಆವಾಗ ಅವ್ರು ಮಾಡಿದಂಥ ಲೋನ್ನ ಈಗ ನನ್ನ ಸಿವಿಲಲ್ಲಿ ಕೂರಿಸಿದ್ದಾರೆ. ಅದು ನನಗೂ ಅದಕ್ಕೂ ಸಂಬಂಧ ಇಲ್ಲ. ಒಂದೇದು ಅದು ಬೇರೆ ಬ್ಯಾಂಕ್ಗೆ ಸಂಬಂಧಪಟ್ಟಂಥ ವಿಚಾರ. ಅಲ್ಲಿ ಕ್ಲಾರಿಟಿ ತಗೊಳ್ಳಿದ್ರು, ನಾನು ಕ್ಲಾರಿಟಿ ತಗೊಳ್ತೀನಿ. ಅದಕ್ಕೆ ಸಂಬಂಧಪಟ್ಟಾಗ NOC ಇದೆ, ನಾನು ಕೊಡ್ತೀನಿ ಅಂತ ಹೇಳಿದ್ದೀನಿ. ಮತ್ತು ಇನ್ನೊಂದು ಬ್ಯಾಂಕಲ್ಲಿ ನನ್ನೊಂದು ಗೋಲ್ಡ್ ಲೋನ್ ಇದೆ. ಆ ಗೋಲ್ಡ್ ಲೋನ್ ಓವರ್ ಡ್ಯೂ ಆಗಿದೆ, ಅದನ್ನು ಕಟ್ಟಿ ಸರ್ ಅಂತ. ಆಯಿತು, ಅದನ್ನು ಕಟ್ತೀನಿ ಸರ್. ನಿಮ್ಮ ಬ್ಯಾಂಕಲ್ಲಿ ಓವರ್ ಡ್ಯೂಸ್ ಆಗಲಿ ಅಥವಾ ಇನ್ನಿತರ ಯಾವುದೇ ಆಗಲಿ ಸಿಬಿಲ್ ಸ್ಕೋರು 2 ಲಕ್ಷದೊಳಗಡೆ ಫಾರ್ಮರು ಲೋನ್ ತಗೊಳ್ಳೋದಕ್ಕೆ ಮ್ಯಾಂಡೇಟ್ರಿ ಇಲ್ಲ ಅಂತ RBI ಗೈಡ್ಲೈನ್ ಹೇಳ್ತಿದೆ. ಹಾಗಾಗಿ ನನಗೆ ಲೋನ್ ಕೊಡಿ ಅಂತ ನಾನು ಹೇಳಿದೆ. ಅವರೇನು ಹೇಳ್ತಿದ್ದಾರೆ, 10 ರೂಪಾಯಿ ತಗೊಂಡ್ರು 10 ಪೈಸೆ ತಗೊಂಡ್ರು ಲೋನು RBI ಗೈಡ್ಲೈನ್ ಪ್ರಕಾರ ಸಿಬಿಲ್ ಸ್ಕೋರು ನಮ್ಮ ಇಂಟರ್ನಲ್ ಬ್ಯಾಂಕ್ ಸರ್ಕ್ಯುಲರ್ ಪ್ರಕಾರ ಸಿಬಿಲ್ ಸ್ಕೋರ್ ಮ್ಯಾಂಡೇಟ್ರಿ ಅಂತ ಹೇಳ್ತಿದ್ದಾರೆ. ನನ್ನ ಪ್ರಶ್ನೆ ಏನು ಅಂತಂದರೆ, ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಲೀಡ್ ಬ್ಯಾಂಕ್ ಮ್ಯಾನೇಜರ್ ಹತ್ರ ಮತ್ತು ರೀಜನಲ್ ಮ್ಯಾನೇಜರ್ ಹತ್ರ ಎಲ್ಲರ ಹತ್ರ ನಾವು ಮಾತಾಡಿದಾಗ ಅವ್ರೇನು ಹೇಳ್ತಾರೆ, ಸರ್ RBI ಗೈಡ್ಲೈನ್ ಪ್ರಕಾರನೇ ನಿಮ್ಗೆ ಕೊಡೋಕ್ಕೆ ಬರಲ್ಲ ಅಂತ ಹೇಳೋಂಥ ಮ್ಯಾನೇಜರ್ಗಳು ಈಗೇನು ಹೇಳ್ತಿದ್ದಾರೆ, RBI ಗೈಡ್ಲೈನ್ ಇದೆ, ಅದು ನಮ್ಮ ಇಂಟರ್ನಲ್ ಗೈಡ್ಲೈನ್ ಪ್ರಕಾರ ನಿಮಗೆ ನಾವು ಲೋನ್ ಕೊಡೋದಕ್ಕೆ ಬಿಲೋ 2 lakhs ಫಾರ್ಮರ್ಗೆ ಗೋಲ್ಡ್ ಲೋನ್ ಕೊಡೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಿದ್ದಾರೆ. ಇದು ಸರಿಸುಮಾರು 3 ತಿಂಗಳಿಂದನೂ ಸಾಕಾಗಷ್ಟು ಜನ ಗ್ರಾಹಕರು ಬರ್ತಾರೆ ಹೋಗ್ತಾರೆ. ಕೆನರಾ ಬ್ಯಾಂಕ್ಗೆ ಯಾಕೆ ಎಸ್ಪೆಷಲಿ ಬರ್ತಾರೆ ಅಂತಂದರೆ, ಇಲ್ಲಿ ಪರ್ಸೆಂಟೇಜ್ ಕಮ್ಮಿ ಇದೆ, ಮತ್ತು ಇದು ನ್ಯಾಷನಲೈಸ್ಡ್ ಬ್ಯಾಂಕ್ ಅನ್ನೋ ಕಾರಣಕ್ಕೆ ಮತ್ತು ಅಕೌಂಟ್ ಹೋಲ್ಡಿಂಗ್ಸ್ ಇವ್ರ ಹತ್ರ ಇದೆ ಅನ್ನೋ ಕಾರಣಕ್ಕೆ ಕಸ್ಟಮರ್ಸ್ ಇಲ್ಲಿ ಬಂದು ಹೋಗ್ತಿದ್ದಾರೆ. ಆದರೆ ಇಲ್ಲಿ 3 ತಿಂಗಳಿಂದ ಹಿಂದೆ ಯಾರು ಕೂಡ ಸಿಬಿಲ್ ಸ್ಕೋರ್ನ ಮ್ಯಾಂಡೇಟ್ರಿ ಮಾಡಿರಲಿಲ್ಲ. ಸುಮಾರು ಲೋನ್ಗಳನ್ನ ಕೊಟ್ಟಿದ್ದಾರೆ, ಯಾವುದಕ್ಕೂ ಇಲ್ಲಿ ಇಷ್ಟ ಬಂದಾಗ ಮಾಡ್ತಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಸಿಬಿಲ್ ಸ್ಕೋರ್ನ ಈಗ ಯಾಕೆ ಮ್ಯಾಂಡೇಟ್ರಿ ಮಾಡಿದ್ದಾರೆ, ಯಾವ ಗೈಡ್ಲೈನ್ ಪ್ರಕಾರ RBI ಗೈಡ್ಲೈನ್ ಪ್ರಕಾರನೇ ಮಾಡ್ತೀವಿ ಅಂತ ಮ್ಯಾನೇಜರ್ ಹೇಳಿದ್ರು. RBI ಗೈಡ್ಲೈನ್ ಹೇಳುತ್ತೆ ಬಿಲೋ 2 lakhs ಕೊಡಬಹುದು, ನಾಟ್ ಮ್ಯಾಂಡೇಟ್ರಿ ಫಾರ್ ದ ಸಿವಿಲ್ ಅಂತ ಹೇಳುತ್ತೆ. ಎಲ್ಲವನ್ನ ಕೆನರಾ ಬ್ಯಾಂಕ್ನ ಮ್ಯಾನೇಜರ್ಗಳು ಮತ್ತು ಇಲ್ಲಿ ಸ್ಥಳೀಯ ಅಧಿಕಾರಿಗಳು ಮತ್ತು ರೀಜನಲ್ ಮ್ಯಾನೇಜರ್ಗಳು ವೈಲೇಟ್ ಮಾಡ್ತಿದ್ದಾರೆ.
ಲೀಡ್ ಬ್ಯಾಂಕ್ ಮ್ಯಾನೇಜರು ಮತ್ತು ಸಂಬಂಧಪಟ್ಟಂಥ ಕೆನರಾ ಬ್ಯಾಂಕ್ ಮ್ಯಾನೇಜರು ಮತ್ತು ಆರ್ ಬಿ ಐಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಇದನ್ನು ಈ ಪ್ರಾಬ್ಲಮ್ನ ಶಾರ್ಟ್ ಔಟ್ ಮಾಡಬೇಕು. ಇದನ್ನು ಮಾಡೋದ್ರ ಮುಖಾಂತರ ಸಾಕಷ್ಟು ಗ್ರಾಹಕರಿಗೆ ಅನುಕೂಲ ಆಗುತ್ತೆ ಮತ್ತು ಗ್ರಾಹಕರಿಗೆ, ರೈತರಿಗೆ, SC/STಗಳಿಗೆ ಅದಲ್ಲದೆ 6 ತಿಂಗಳಿಂದ ಹಿಂದೆ ಒಂದು ಸಭೆ ನಡೆದ SC/ST ಹಿತರಕ್ಷಣಾ ಸಮಿತಿ ಸಭೆಯಲ್ಲ ಸಾಕಷ್ಟು ಚರ್ಚೆಗಳಾಗಿದೆ. 1 ವರ್ಷದಿಂದ ಸತತವಾಗಿ ಸಿಬಿಲ್ ಸ್ಕೋರ್ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ, ಆದರೆ ಇದು ಯಾವುದೂ ಕೂಡ ಪ್ರಾಬ್ಲಮ್ ಸಾಲ್ವ್ ಆಗ್ತಿಲ್ಲ. ಗುಂಡ್ಲುಪೇಟೆ ತಾಲೂಕಿನಲ್ಲಿ ಲ್ಯಾಂಗ್ವೇಜ್ ಗೊತ್ತಿಲ್ಲದೆ ಇರುವಂಥ ಅನೇಕ ಅಧಿಕಾರಿಗಳು ಬ್ಯಾಂಕ್ಗಳಲ್ಲಿ ಇದ್ದಾರೆ. ಇವರಿಗೆ ಕಮ್ಯುನಿಕೇಷನ್ ಮಾಡೋದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ. ನಾನು ಸ್ವಲ್ಪ ಓದಿರೋದ್ರಿಂದ, ಅಲ್ಲಿ ಇಲ್ಲಿ ತಿಳ್ಕೊಂಡಿರೋದ್ರಿಂದ, ಗೊತ್ತಿರೋದ್ರಿಂದ, ರೈತ ಸಂಘದವರು ಇವರೆಲ್ಲ ಗೊತ್ತಿರೋರು ಕೇಳೋದಕ್ಕೇನೆ ಓಕೆ, ಬೇರೆಯವರು ಆಗಲ್ಲ ಅಂದ ತಕ್ಷಣ ಹೊರಟೋಗ್ತಾರೆ. ಇದು ಸಮಸ್ಯೆ ಇದೆ. ಇದನ್ನು ತಾಲೂಕು ಆಡಳಿತ, ಜಿಲ್ಲಾ ಆಡಳಿತ ಮತ್ತು ಸಂಬಂಧಪಟ್ಟಂಥ RBIನ ಅಧಿಕಾರಿಗಳು ಮತ್ತು ಬ್ಯಾಂಕ್ನ ಅಧಿಕಾರಿಗಳು ಸಮಸ್ಯೆನ ಸಾಲ್ವ್ ಮಾಡಬೇಕು ಅಂತ ಕೇಳ್ಕೊತೀನಿ. ನಮಸ್ತೆ ಬಂಧುಗಳೇ, ಪ್ರಭುಸ್ವಾಮಿ ಇಲ್ಲಿ ರೈತ ಸಂಘದ ತಾಲೂಕು ಅಧ್ಯಕ್ಷರು. ಈಗಿನ ನಮ್ಮ ಇಲ್ಲಿ ಸ್ನೇಹಿತರು ಬಂದಿರುವ ಕೆನರಾ ಬ್ಯಾಂಕ್ಗೆ ಸುಮಾರು 3 ತಿಂಗಳಿಂದ ಇಲ್ಲಿ ರೈತರಿಗೆ ಯಾವುದೇ ರೀತಿಯಾದ ಸಾಲಗಳು ಸಿಗ್ತಾ ಇಲ್ಲ. ನಮ್ಮಲ್ಲಿರ್ತಕ್ಕಂಥ ಒಡವೆನ ಇಟ್ಕೊಂಡು ನಾವು ಸಾಲ ತಗೊಳಕ್ಕೆ ಬಂದರೂ ಸಹ 2 ಲಕ್ಷ ಒಳಗಡೆ ಯಾವುದೇ ರೀತಿಯಾದ ಒಂದು ಇದಿಲ್ಲ ಅಂತ ಇದೆ. ಆರ್ಬಿಐ ಗೈಡ್ಲೈನ್ಸು, ಸಿವಿಲ್ಸು ಯಾವುದು ಮ್ಯಾಂಡೇಟ್ರಿ ಇಲ್ಲ ಅಂತೆಲ್ಲ. ಇಲ್ಲಿ ಸಿವಿಲ್ 100 ರೂಪಾಯಿ ಸಾಲ ತಗೊಂಡ್ರೆ ಸಿವಿಲ್ ಗ್ರೂಪ್ ಅಂತ ಹೇಳ್ತಾರೆ. ರೈತ ಬಂದು ಕೇಳಿದ್ರೆ ಇಲ್ಲಿ ನಿಮಗೆ ಸಾಲ ಕೊಡಲ್ಲ ಅಂತ ಹೇಳ್ತಾನೆ. ಇಲ್ಲಿ ಕಡಿಮೆ ಪರ್ಸೆಂಟ್ ಇದೆ ಅಂತೇಳಿ, ಇಂಟ್ರೆಸ್ಟ್ ಇದೆ ಅಂತೇಳಿ ರೈತರು ಇಲ್ಲಿ ಅತಿ ಹೆಚ್ಚು ರೈತರು ಕೆನರಾ ಬ್ಯಾಂಕ್ಗೆ ಬರ್ತಕ್ಕಂಥದ್ದು. ಇವ್ರೇನು ಮಾಡ್ತಾರೆ, ಇವ್ರೇನು ಇಲ್ಲಿ ನಿಮಗೆ ಸಿವಿಲ್ ಸ್ಕೋರ್ ಇಲ್ಲ, ಇಲ್ಲಿರೋಕ್ಕಾಗಲ್ಲ, ನೀವು ಕೊಡಲ್ಲ ಅಂತೇಳಿ ಅವರು 2 ದಿನ 3 ದಿನ ಕಾಯಿಸೋದಾದರೆ ಮತ್ತು ಬೇರೆ ಬ್ಯಾಂಕಲ್ಲಿ ಹೋಗ್ತಾರೆ, ರಾಜಕೀಯ ಬ್ಯಾಂಕಲ್ಲಿ ಬಿಟ್ಟು. ಅವೆಲ್ಲೇ ಇದು ಮಣಪುರಂ ಇರ್ಬೋದು, ಮುತ್ತೂಟ್ ಇರ್ಬೋದು, ಎಲ್ಲ ಪ್ರೈವೇಟು. ಈಗ ನಾವು ನಿನ್ನೆ ಇದನ್ನೇ ಒಂದು ಖಾಸಗಿ ವಿದ್ಯುತ್ ಖಾಸಗೀಕರಣ ವಿರುದ್ಧನೇ ಒಂದು ಪ್ರತಿಭಟನೆ ಮಾಡಿದ್ವಿ. ಮಾಡಬೇಡಿ, ಸರ್ಕಾರದಿಂದ ಇದನ್ನು ಬೇರೆ ಪ್ರೈವೇಟ್ಗೆ ಕೊಡಬೇಡಿ ಅಂತೇಳಿ. ಇವರು ಅದೇ ರೀತಿ ನಾವು ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನೆಲ್ಲ ಬಿಟ್ಟು ಪ್ರೈವೇಟ್ಗೆ ಒಳಗಡೆಲ್ಲ ಇಡಕ್ಕೆ ಹೋಗ್ತಾ ಇದ್ವಿ. ಬ್ಯಾಂಕ್ಗಳನ್ನ ಪ್ರೈವೇಟ್ ಏಜೆನ್ಸಿನ ಬೆಳೆಸೋಕ್ಕೋಸ್ಕರ ಸರ್ಕಾರ ಮುಂದಾಗ್ತಾ ಇದೆ. ಇದ್ರ ವಿರುದ್ಧ ನಾವೆಲ್ಲ ಪ್ರಶ್ನೆ ಯಾವಾಗ ಮಾಡ್ತೀವಿ ಅಲ್ಲಿವರೆಗೂ ಸಹ ನಾವು ಉದ್ಧಾರ ಆಗೋಕ್ಕಾಗಲ್ಲ. ಈ ನಮ್ಮ ಕರ್ನಾಟಕ ನಾವು ರಾಜ್ಯನ ಉದ್ಧಾರ ಮಾಡೋಕ್ಕಾಗಲ್ಲ. ಇವತ್ತು ಒಬ್ಬ ತಿಳ್ಕೊಂಡಿರೋಂಥ ವ್ಯಕ್ತಿಗಳು ಬಂದಿದ್ದು ಪ್ರಶ್ನೆ ಮಾಡಿದ್ದಕ್ಕೋಸ್ಕರ ಇದೊಂದು ಪ್ರಾಬ್ಲಮ್ ಹೊರಗಡೆ ಬಂದಿದೆ. ನಮಗೆ ರೈತರಿಗೆ ಇದರಿಂದ ಎಷ್ಟು ಅನುಕೂಲ ಇದೆ ಅಂತಂದರೆ 2 ಲಕ್ಷ ಒಳಗಡೆ ನಮಗೆ ಸಾಲ ಕೊಡೋದಕ್ಕೆ ಯಾವುದೇ ರೀತಿಯ ಸಿವಿಲ್ ಸ್ಕೋರ್ ಅಗತ್ಯ ಇರಲ್ಲ ಅವರಿಗೆ. ಆದರೂ ಸಹ ಇವರು ಸಿವಿಲ್ ಸ್ಕೋರ್ ಬೇಕು ನಿಮಗೆ ಅನ್ನೋದು. ಆ ರೈತ ಭಯ ಬಿದ್ದು ನಮ್ಮ ಹತ್ರ ಏನು ಸಿವಿಲ್ ಸ್ಕೋರ್ ಅಂತ ಏನಂದರೆ ಗೊತ್ತಿಲ್ಲ ಎಷ್ಟೋ ರೈತರಿಗೆ. ಬರ್ತಾರೆ, ನಿಮ್ಗೆ ಸಾಲ ಕೊಡೋಣ 2 ಲಕ್ಷ ಒಳಗಡೆ ನಿಮ್ಮದು ಸರಿ ಇಲ್ಲ, ಬ್ಯಾಂಕಲ್ಲಿ ಸರಿ ಲೋನ್ ಕಟ್ಟಲ್ಲ, ಅದು ಇದು ಅಂತ ಹೇಳಿ ಅವ್ರಿಗೆ ಭಯ ಬೀಳಿಸಿ ಅವ್ರಿಗೆ ಬೇರೆ ಬ್ಯಾಂಕ್ನ ಇವರೇ ದಾರಿ ತೋರಿಸ್ತಾರೆ. ಮಣಪುರಮು, ಮುತ್ತೂಟು ಅಲ್ಲಿ ಹೋಗಿ ಅವರು ಇಟ್ಟು 18% 20% ಇಡ್ತಾರೆ. ಅವ್ರ ಭವಿಷ್ಯನ ಹಾಳು ಮಾಡ್ಕೊತಾರೆ. ಅದು ಒಡವೆ ಮುಚ್ಕೊಳ್ಳೋಕ್ಕಾಗಲ್ಲ ಲಾಸ್ಟ್ಗೆ ನಮಗೆ. ಅದು ತಿರ್ಗಿ ಅವ್ರಿಗೆ ಮಾರಾಕ್ಬಿಡ್ತೀವಿ ಲಾಸ್ಟ್ಗೆ. ಆ ಪರಿಸ್ಥಿತಿ ನಮ್ಮ ರೈತರಿಗೆ ಉದ್ಭವ ಆಗ್ತಾ ಇದೆ. ಇದನ್ನು ಗಮನದಲ್ಲಿ ತಗೊಂಡು ಸ್ಥಳೀಯರು ಇದ್ರ ಬಗ್ಗೆ ಸೂಕ್ತವಾದ ಕ್ರಮ ತಗೋಬೇಕು. ರಾಷ್ಟ್ರೀಕೃತ ಬ್ಯಾಂಕ್ಗಳ RBI ಗೈಡ್ಲೈನ್ಸ್ ಇದನ್ನು ಪಾಲನೆ ಮಾಡಬೇಕು ಅಂತಕ್ಕಂಥ ನಮ್ಮ ರೈತ ಸಂಘದ ಒಂದು ಒತ್ತಾಯ.